ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಗುರುಜಿ, ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಧನುರ್ಮಾಸದ ಬಗ್ಗೆ ಮಾತನಾಡ್ತಾ ಹೋಗೋಣ. ಧನುರ್ಮಾಸ ಯಾವ ರಾಶಿಗೆ ವಿಶೇಷ ಫಲವನ್ನು ಕೊಡುತ್ತೆ ಗುರುಜಿ? ಹೌದಮ್ಮ, ಮೊದಲನೇದಾಗಿ ಧನುರ್ಮಾಸದ ವಿಶೇಷತೆಗಳನ್ನು ನೋಡೋಣ. ಅದರ ನಂತರದಲ್ಲಿ ಫಲಗಳ ಬಗ್ಗೆ ಮಾತನಾಡ್ತಾ ಹೋಗೋಣ. ಧನುರ್ಮಾಸ ಅನ್ನುವಂಥದ್ದು ಯಥೇಚ್ಛವಾಗಿ ಪ್ರಾತಃ ಕಾಲದಲ್ಲಿ ದೇವಾನುದೇವತೆಗಳ ಆರಾಧನೆಗೆ ವಿಶೇಷವಾಗಿ ಮೀಸಲಿಟ್ಟಿರುವಂತಹ ಒಂದು ಶುಭವಾದಂತಹ ಪೂರ್ಣ ಪ್ರಮಾಣದ ಒಂದು ತಿಂಗಳು ಅಂತ. ಯಾಕೆ ಗೊತ್ತಾ? ಧನುರ್ ಸಂಕ್ರಮಣ ಅನ್ನುವಂಥದ್ದು ನಡೆಯುವಂತಹ ಪರ್ವಕಾಲ. ಧನುರ್ ಸಂಕ್ರಮಣ ಅಂದ್ರೇನು? ಧನಸ್ಸು ರಾಶಿಗೆ ಸೂರ್ಯನಾರಾಯಣ ಬರುವಂಥದ್ದು ಅಂತ. ಸಂಕ್ರಮಣ ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗುವಂಥದ್ದು. ಧನುರ್ ಸಂಕ್ರಮಣ ಅಂದರೆ ಧನುರ್ರಾಶಿಗೆ ಸೂರ್ಯನಾರಾಯಣ ಅಂದ್ರೇನು? ಸೂರ್ಯದೇವರು ಬರುವಂತಹದ್ದು ಅಂತ. ಒಂದೊಂದು ಗ್ರಹಗಳು ಒಂದೊಂದು ರಾಶಿಗೆ ಪಲ್ಲಟ ಆಗುವಂತಹ ಶುಭ ಮುಹೂರ್ತ ಏನಿರುತ್ತಲ್ಲ, ಅದು ಆ ರಾಶಿಗೆ, ಅದರ ಜೊತೆಗೆ ಆ ರಾಶಿಯಿಂದ ಸಂಬಂಧಪಟ್ಟಂತಹ ಎಲ್ಲ ರಾಶಿಗಳಿಗೂ ಯಥೇಚ್ಛವಾದಂತಹ ಫಲಗಳನ್ನು ಕೊಡುವಂಥದ್ದು. ನಿಮಗೆ ಗೊತ್ತಿರೋದೇ ಅಲ್ವಾ, ತುಲಾ ಸಂಕ್ರಮಣ ಅಂದಾಗ ಕಾವೇರಿ ತೀರ್ಥೋದ್ಭವದ ಸಮಯಗಳು ಜ್ಞಾಪಕ ಬರುತ್ತೆ. ಅದೇ ರೀತಿಯಾಗಿ ಧನುರ್ ಸಂಕ್ರಮಣ ಅಂತ ಬಂದಿರುವಂಥದ್ದು ವರ್ಷ ಸಿಗುವಂಥದ್ದೇ. ಆದರೆ ಈ ಸಂಕ್ರಮಣದ ವಿಶೇಷತೆಗಳು, ಆ ಸಂಕ್ರಮಣವನ್ನು ನಾವು ಯಾವ ರೀತಿಯಾಗಿ ಉಪಯೋಗಿಸಿಕೊಳ್ಳಬಹುದು, ಯಾವ ಆಚರಣೆ ಶ್ರೇಷ್ಠ, ಅದರ ಜೊತೆಗೆ ಆ ಆಚರಣೆ ಮಾಡಿದರೆ ಪ್ರತಿಫಲಗಳು ನೋಡಿ, ಪ್ರತಿಫಲ ಇಲ್ಲದೆ ಯಾರೂ ಯಾವ ಕೆಲಸನೂ ಮಾಡೋದಿಲ್ಲ, ಹೌದಲ್ವಾ? ಅದರಲ್ಲೂ ಭಗವಂತನ ಬೇಡ್ಕೋತಾ ಇದ್ದೀವಿ ಅಂದರೆ ಯಥೇಚ್ಛವಾದಂತಹ ಪ್ರತಿಫಲಗಳು ನಮಗೆ ಬೇಕಾಗಿರುತ್ತೆ. ಯಾಕೆ ಗೊತ್ತಾ? ಅವನನ್ನೇ ನಂಬಿ ಜೀವನ ಮಾಡ್ತಾ ಇರುವಂಥದ್ದಲ್ವಮ್ಮ. ಹಾಗಾಗಿ ಭಗವಂತನನ್ನು ನಂಬಿ ಜೀವನವನ್ನು ಸಾಗಿಸ್ತಾ ಇದ್ದೀವಿ. ಆ ಭಗವಂತನೇ, ಅವನ ಆರಾಧನೆಗೋಸ್ಕರನೇ ಸಮಯವನ್ನು ನಮಗೆ ಕೊಟ್ಟಿರುವಂಥದ್ದು. ಒಂದು ಹಿಂದಿನ ಸಂಚಿಕೆಯಲ್ಲಿ ವಿಶೇಷವಾಗಿ ರಂಗನಾಥನ ದೇವಸ್ಥಾನಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ತ್ರಿರಂಗ ದರ್ಶನಗಳು ನೋಡ್ರಿ, ವಿಶೇಷವಾಗಿ ಧನುರ್ಮಾಸದಲ್ಲೇ ಅದೆಲ್ಲ ನಡೆಯುವಂಥದ್ದು. ಆದಿರಂಗ, ಮಧ್ಯರಂಗ, ಅಂತ್ಯರಂಗ. ಯಾಕೆ ಗೊತ್ತಾ? ನಿದ್ರಾವಸ್ಥೆಯಲ್ಲಿರ್ತಾರೆ ಭಗವಂತ ಅನ್ನುವಂಥ ನಂಬಿಕೆ ಈಗ ಶುರುವಾಗುವಂಥದ್ದು. ಆ ನಂಬಿಕೆ ಎಷ್ಟೋ ವರ್ಷದಿಂದ ಇರೋವಂಥದ್ದು, ಆ ಸಮಯ ಈಗ ಶುರುವಾಗುವಂಥದ್ದು ಧನುರ್ಮಾಸದಲ್ಲಿ. ಹಾಗಾಗಿ ರಂಗನಾಥ ದೇವರನ್ನು ದರ್ಶನ ಮಾಡುವಂಥದ್ದು ಧನುರ್ಮಾಸದ ವಿಶೇಷ. ಅದರ ಜೊತೆಗೆ ಧನುರ್ರಾಶಿಯವರಿಗೆ ಏನು ಫಲ ಅನ್ನೋವಂಥದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ, ಹೌದಾ? ಯಾಕೆ ನೋಡಿ, ನಾನು ಎಷ್ಟು ಸಂಚಿಕೆಗಳಲ್ಲಿ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಆರೋಗ್ಯ ಪ್ರಥದಾತನೋ ದಿನಕರಃ ಅಂತ. ಏನು ಗೊತ್ತಾ? ಸೂರ್ಯದೇವರೇ ಆರೋಗ್ಯಕ್ಕೆ ಕಾರಣ. ಆರೋಗ್ಯಕ್ಕೆ ಸಮಸ್ಯೆ ಬರೋದಕ್ಕೆ ಸೂರ್ಯನಿಗೆ ಇರುವಂತಹ ಸಂಯೋಗಗಳು ಎಷ್ಟು ಕಾರಣ ಆಗಿರುತ್ತೋ, ಆರೋಗ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಸೂರ್ಯನಾರಾಯಣನ ಸಂಪೂರ್ಣವಾದ ಆಶೀರ್ವಾದ ಬೇಕ್ರಿ. ಅದಕ್ಕೆ ಹಿಂದಿನ ಕಾಲದಲ್ಲೆಲ್ಲರೂ ಯೋಗಗಳನ್ನು ಅಭ್ಯಾಸ ಮಾಡ್ತಾಯಿದ್ರು. ಅದರ ಜೊತೆಗೇನು ಸೂರ್ಯನಾರಾಯಣನಿಗೆ ಅರ್ಘ್ಯ ಕೊಡೋದನ್ನು ಮಾಡ್ತಾಯಿದ್ರು. ಸರಿಯಾಗಿ ಹೇಳಿದ್ರಿಮ್ಮ, ಸೂರ್ಯ ನಮಸ್ಕಾರಗಳನ್ನು ಮಾಡ್ತಾಯಿದ್ರು. ಯೋಗದ ಒಂದು ಭಾಗನೇ ಆಗಿತ್ತು. ಅದರ ಜೊತೆಗೆ ನಮ್ಮ ಧರ್ಮದ ಒಂದು ಭಾಗ ಕೂಡ ಸೂರ್ಯ ನಮಸ್ಕಾರ. ಪ್ರಪಂಚಕ್ಕೆ ಸೂರ್ಯ ನಮಸ್ಕಾರಗಳನ್ನು, ಯೋಗಗಳನ್ನು ಹೇಳಿಕೊಟ್ಟಂಥ ದೇಶ ರೀ ಭಾರತ. ಹಾಗಾಗಿ ಆ ಭಾರತ ಭೂಮಿಯಲ್ಲಿ ಹುಟ್ಟಿದ್ದೀವಿ, ಅದರಲ್ಲೂ ಧರ್ಮಾಚರಣೆಯನ್ನು ಮಾಡ್ತಾ ಇದ್ದೀವಿ ಅಂದರೆ ಹೆಮ್ಮೆ ಪಡುವಂಥ ವಿಚಾರನೇ, ಹೌದಲ್ವಾ? ಹಾಗಾಗಿ ಧನುರ್ಮಾಸ ಯಾವ ರೀತಿಯ ಆಚರಣೆ ಆಗಬೇಕು, ಅದರ ಜೊತೆಗೆ ಧನುರ್ ರಾಶಿಯಲ್ಲಿ ಇರುವಂಥವರು ಈ ಧನುರ್ಮಾಸವನ್ನು ಯಾವ ವಿಚಾರವಾಗಿ ಉಪಯೋಗಿಸಿಕೊಳ್ಳಬೇಕು ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ.